ಸಂಕ್ರಾಂತಿ ಅಂದ ತಕ್ಷಣ ನಮ್ಗೆಲ್ರಿಗೂ ಮೊದಲು ನೆನಪಾಗೋದು ಎಳ್ಳು ಬೆಲ್ಲ ಅಲ್ವಾ? ಆದರೆ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ ಈ ಎಳ್ಳು ಬೆಲ್ಲ ಬೀರೋ ಈ ಸುಂದರ ಸಂಪ್ರದಾಯ ಸಂಕ್ರಾಂತಿನಲ್ಲೇ ಯಾಕೆ? ಹಾಗೇನೆ ಇದರಲ್ಲಿ ನಿಖರವಾಗಿ ಇದೇ ಪದಾರ್ಥಗಳನ್ನು ಯಾಕೆ ಬಳಸ್ತಾರೆ ಅಂತ. ಎಳ್ಳು, ಈ ಎಳ್ಳಿನ ಬೀಜಗಳನ್ನು ಒಂಥರ ನ್ಯೂಟ್ರಿಷನಲ್ ಪವರ್ ಹೌಸಸ್ ಅಂತಾನೆ ಅನ್ಬೋದು. ಯಾಕಂದ್ರೆ ಇವು ಆರೋಗ್ಯಕರವಾದ ಕೊಬ್ಬು ಅಂದ್ರೆ ಹೆಲ್ದಿ ಫ್ಯಾಟ್ಸ್ ಇವುಗಳಿಂದ ಸಮೃದ್ಧ ಆಗಿರ್ತವೆ, ವಿಶೇಷವಾಗಿ ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಇಂದ. ಹಾಗೇನೆ ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ಜಿಂಕ್ ಮತ್ತೆ ಮೆಗ್ನೀಷಿಯಂ ಕೂಡ ಇರುತ್ತೆ. ಜೊತೆಗೆ ಇದು ಸೆಸಮಿನ್ ಮತ್ತೆ ಸೆಸಮಾಲ್ ಅನ್ನುವಂತಹ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರುತ್ತೆ. ಚಳಿಗಾಲದಲ್ಲಿ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಅಂದ್ರೆ ಎನರ್ಜಿ ಮತ್ತೆ ವಾಮ್ತ್, ಒಂದು ಉಷ್ಣತೆ ಬೇಕಾಗುತ್ತೆ. ಈ ಎಳ್ಳು ಎರಡನ್ನೂ ನಮ್ಗೆ ಒದಗಿಸುತ್ತೆ. ಬೆಲ್ಲ ಇಲ್ಲಿ ಬರೀ ಸ್ವೀಟ್ನರ್ ಅಲ್ಲ, ಬದಲಿಗೆ ಇದೊಂದು ಮಿನರಲ್ ರಿಚ್ ಶುಗರ್. ಬೆಲ್ಲ ಸಣ್ಣ ಪ್ರಮಾಣದಲ್ಲಿ ಐರನ್, ಪೊಟ್ಯಾಷಿಯಂ ಮತ್ತೆ ಮೆಗ್ನೀಷಿಯಂ ಇವುಗಳನ್ನೆಲ್ಲ ಒಳಗೊಂಡಿರುತ್ತೆ. ಇದು ಈ ಚಳಿಗಾಲದಲ್ಲಿ ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಮರೆಲ್ಲ ಶೀತದ ಹವಾಮಾನದಲ್ಲಿ ಉಂಟಾಗುವಂತಹ ಡ್ರೈನೆಸ್ ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಶೇಂಗಾ ಬೀಜ ಇವುಗಳು ಒಂದು ಪ್ರೋಟೀನ್ ಪಂಚ್ನೇ ಸೇರಿಸ್ಬಿಡ್ತವೆ. ಇದು ವಿಟಮಿನ್ B3 ಅಂದ್ರೆ ನಯಾಸಿನ್ ಇದರಿಂದ ಸಮೃದ್ಧ ಆಗಿರುತ್ತೆ. ಈ ವಿಟಮಿನ್ B3 ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಇದು ಎನರ್ಜಿ ಮೆಟಬಾಲಿಸಮ್ ಅಂದ್ರೆ ಶಕ್ತಿಯ ಚಯಾಪಚಯ ಕ್ರಿಯೆಗೆ ಬೇಕಾಗುತ್ತೆ. ಹಾಗೇನೆ ಹೃದಯದ ಆರೋಗ್ಯವನ್ನು ಬೆಂಬಲಿಸುವಂತಹ ಆರೋಗ್ಯಕರವಾದಂತಹ ಕೊಬ್ಬು ಇದರಲ್ಲಿದೆ. ಮತ್ತೆ ಇದು ಮಸಲ್ ಮಾಸ್ನ ಮೇಂಟೈನ್ ಮಾಡೋದಕ್ಕೂ ನಮ್ಗೆ ಹೆಲ್ಪ್ ಮಾಡುತ್ತೆ. ಕೊಬ್ಬರಿನಲ್ಲೂ ಎನರ್ಜಿ ಮತ್ತೆ ಒಂದಷ್ಟು ನ್ಯೂಟ್ರಿಯೆಂಟ್ಸ್ ಸಮೃದ್ಧವಾಗಿರುತ್ತೆ. ಇದು ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ನ ಹೊಂದಿದೆ. ರ್ಯಾಪಿಡ್ ಆಗಿ ಎನರ್ಜಿನ ಕೊಡುತ್ತೆ, ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ, ಬ್ರೈನ್ ಫಂಕ್ಷನ್ನ ಸಪೋರ್ಟ್ ಮಾಡುತ್ತೆ. ಹಾಗೇನೆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ನ ಕೂಡ ಹೊಂದಿದೆ. ಜೊತೆಗೆ ಇದು ಇನ್ಸುಲಿನ್ ಸೆನ್ಸಿಟಿವಿಟಿನ ಕೂಡ ಇಂಪ್ರೂವ್ ಮಾಡುತ್ತೆ. ಇನ್ನು ಕೊಬ್ಬರಿಯಲ್ಲಿರುವಂತಹ ಫೈಬರ್ ಅಂದ್ರೆ ನಾರಿನಾಂಶ ಕರುಳಿನ ಆರೋಗ್ಯಕ್ಕೂ ಕೂಡ ಸಹಾಯಕ. ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಹೆಚ್ಚಿನ ಕ್ಯಾಲರಿ ಇರುವಂತಹ ಈ ಕೊಬ್ಬರಿ ರೀತಿಯ ಆಹಾರಗಳು ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತವೆ. ಹುರಿಗಡಲೆ ಅಥವಾ ಪುಟಾಣಿ, ಕೆಲವೊಂದು ಕಡೆ ಈ ಹುರಿಗಡಲೆನೂ ಕೂಡ ಎಳ್ಳು ಬೆಲ್ಲದ ಮಿಶ್ರಣಕ್ಕೆ ಸೇರಿಸ್ತಾರೆ. ಬರೀ ರುಚಿಗಾಗಿನಾ ಅಂತ ಕೇಳಿದ್ರೆ ಅಲ್ಲ, ಇದು ಕೂಡ ಪ್ಲಾಂಟ್ ಪ್ರೋಟೀನ್ ಮತ್ತೆ ಫೈಬರ್ನ ಒಂದು ಅತ್ಯುತ್ತಮ ಮೂಲ. ಹಾಗೇನೆ ಇದು ಶುಗರ್ ಅಬ್ಸಾರ್ಪ್ಷನ್ ಸ್ಲೋ ಆಗೋಕೆ ಹೆಲ್ಪ್ ಮಾಡುತ್ತೆ. ಎಳ್ಳು ಬೆಲ್ಲದಲ್ಲಿ ಬೆಲ್ಲದ ಬಳಕೆಯಿಂದ ಈ ಬ್ಲಡ್ ಶುಗರ್ ಚೂರ್ ಆ ಕಡೆ ಈ ಕಡೆ ಆದರೂ ಕೂಡ ಈ ಪ್ರೋಟೀನ್ ರಿಚ್ ಆಗಿರುವಂತಹ ಹುರಿಗಡಲೆ ಇರಬಹುದು ಅಥವಾ ಶೇಂಗಾ ಇರಬಹುದು, ಇವು ಒಂದು ಬ್ಯಾಲೆನ್ಸ್ನ ಕಾಪಾಡಿ ಹೆಚ್ಚು ಶುಗರ್ ಸ್ಪೈಕ್ಸ್ ಆಗದೆ ಇರೋ ಹಾಗೆ ತಡಿಬಲ್ವು.